ಆರ್ಎಸ್ಎಸ್ ಹಣದ ಮೂಲದ ಬಗ್ಗೆ ಖರ್ಗೆ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಅಶ್ವಥ್ ನಾರಾಯಣ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಇಲ್ಲಿ ಇವರು ಆರ್ಎಸ್ಎಸ್ ಹೆಸರಲ್ಲಿ ಯಾವ ಕಟ್ಟಡ ಇದೆ ಅಂತ ಹೇಳಲಿ. ಆರ್ಎಸ್ಎಸ್ ಹಣದ ಮೂಲದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ಟಿರುವಂತದ್ದು. ಆರ್ಎಸ್ಎಸ್ ಹೆಸರಲ್ಲಿ ಯಾವ ಕಟ್ಟಡ ಇದೆ ಅಂತ ಹೇಳಲಿ, ಸಂಘದ ಹೆಸರಿನಲ್ಲಿ ಯಾವ ಕಟ್ಟಡ ಇದೆ ಅಂತ ಹೇಳಲಿ ಅಂತ ಹೇಳಿ ಅಶ್ವಥ್ ನಾರಾಯಣ್ ಒಂದ್ ಕಡೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಸಂಘ ಎನ್ನುವುದು ಸ್ವಯಂ ಸೇವಕ ಸಂಸ್ಥೆ, ದೇಶಭಕ್ತ ಸಂಸ್ಥೆ. ಪ್ರಿಯಾಂಕ್ ಅವರೇ, ನೀವು ಆಗರ್ಭ ಶ್ರೀಮಂತರಿರಬಹುದು, ಆದ್ರೆ ಸರ್ಕಾರದ ಮೇಲೆ ಸಚಿವ ಪ್ರಿಯಾಂಕ್ ಖರ್ಗೆ ಒತ್ತಡವನ್ನ ಹೇರಿದ್ದಾರೆ. ಇಲ್ಲಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀರಾ. ನವೆಂಬರ್ 2ರ ಆರ್ಎಸ್ಎಸ್ ಪಥಸಂಚಲನಕ್ಕೂ ವಿರೋಧ ನಡೀತಾ ಇದೆ. ಆರ್ಎಸ್ಎಸ್ ಹಣದ ಮೂಲದ ಬಗ್ಗೆ ಖರ್ಗೆಯಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಪ್ರಿಯಾಂಕ್ ಖರ್ಗೆಗೆ ಅಶ್ವಥ್ ನಾರಾಯಣ್ ಅವರು ಟಾಂಗ್ ಕೊಟ್ಟಿರುವಂತದ್ದು. ನೋಡಿ, ಒಂದು ಸರ್ಕಾರದಲ್ಲಿ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಅಡಚಣೆಯನ್ನ ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿ ಇನ್ನು ಹಲವಾರು ಜಾಗದಲ್ಲಿ ಈಗ ಅಡಚಣೆ ಮಾಡುವಂಥದ್ದಾಗ್ತದೆ. ವಿಶೇಷವಾಗಿ ಚಿತ್ತಾಪುರದಲ್ಲಿ ಇನ್ನು ಹೆಚ್ಚಿನ ರೀತಿಯಾದಂಥ ಅಲ್ಲಿನ ಚುನಾಯಿತ ಪ್ರತಿನಿಧಿ, ಶಾಸಕರು, ಸನ್ಮಾನ್ಯ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ವಿಶೇಷ ಕಾಳಜಿಯನ್ನು ವಹಿಸಿ ಹೇಗಾರ ಮಾಡಿ ಪಥಸಂಚಲನವನ್ನ ನಿಲ್ಲಿಸಬೇಕು, ಅಡಚಣೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನ ಅವರ ಒಂದು ಸ್ಥಾನದ ಮೂಲಕ ಸರ್ಕಾರದಲ್ಲಿ ಒತ್ತಡವನ್ನ ಏರಿ ಈ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಏನೊಂದು ಸರ್ಕಾರಿ ನೌಕರರು ಯಾರೇ ಭಾಗವಹಿಸ್ತಿರುವಂತವ್ರಿಗೆ ಅಥವಾ ಯಾರೋ ಕಾಂಟ್ರಾಕ್ಟ್ ಬೇಸಿಸ್ ಈ ರೀತಿ ಎಲ್ಲ ಪಥಸಂಚಲನ ನಡೀಬಾರ್ದು, RSS ನ ಚಟುವಟಿಕೆಗಳಿಗೆ ಅಡಚಣೆ ಮಾಡಬೇಕು ಅಂತ ಎಲ್ಲ ರೀತಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರ ಒಂದ್ ಕಡೆ ಮುಖ್ಯಮಂತ್ರಿಯವರು ನಾವೇನಿಲ್ಲ RSS ವಿರುದ್ಧವಾಗಿಲ್ಲ, ನಾವು RSS ಏನು ತೊಂದರೆ ಕೊಡ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರದಲ್ಲಿ ಎಲ್ಲಾ ರೀತಿಯಾದಂತ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಅಡಚಣೆ ಮಾಡುವಂಥದ್ದು ಆಗ್ತಿದೆ. ಹಾಗಾಗಿ ಇವತ್ತೆಲ್ಲ ಒಂದ್ ಕಡೆ ಸರ್ಕಾರದಿಂದ ನಮ್ಗೆ ನ್ಯಾಯ ಸಿಗ್ತಿಲ್ಲ. ಹಾಗಾಗಿ ನ್ಯಾಯಾಲಯದ ಮೊರೆ ಹೋಗುವಂಥದ್ದಾಗ್ತಿದೆ. ಖಂಡಿತ ನ್ಯಾಯಾಲಯದಲ್ಲಿ ಈ ಎಲ್ಲ ಅಧಿಕಾರ ದುರ್ಬಳಕೆ ಉದ್ದೇಶಪೂರ್ವಕವಾಗಿ ಬಹಳ ಇಟ್ಕೊಳ್ಳುವಂಥದ್ದಿದೆ. ಅಕ್ಟೋಬರ್ 19ನೇ ತಾರೀಕು ಕಾರ್ಯಕ್ರಮ ಮಾಡಕ್ ಹೋದಾಗ ಆಗ ಸ್ವಯಂ ಪ್ರೇರಿತರಾಗಿ ಪ್ರಿಯಾಂಕ್ ಖರ್ಗೆ ಅವರೇ ಹೇಳ್ತಿದ್ದಾರೆ, ನಾನೇ ಪ್ರಾಯೋಜಕತೆ ಕೊಟ್ಟು ಅದೇ ದಿನಾಂಕ ಮಾಡ್ತೀನಿ. ಈಗ ನವೆಂಬರ್ 2ನೇ ತಾರೀಕು ಮಾಡ್ತಾ ಇರೋದ್ರೆ ಅವತ್ತೇ ನಾವು ಮಾಡ್ತೀವಿ. ನೋಡಿ, ಒಂದು ಸರ್ಕಾರದಲ್ಲಿ RSS ನ ಪಥಸಂಚಲನಕ್ಕೆ ಅಡಚಣೆಯನ್ನ ಚಿತ್ತಾಪುರದಲ್ಲಿ